ಇವತ್ತು ಬಡವರು ಕೂಡ ಮುಟ್ಟಿಸೋದಕ್ಕೆ ಸಾಧ್ಯ ಇದೆ. ಇಲ್ಲಿ ನಾವು ಜಗತ್ತಿನಲ್ಲಿ ಎರಡು ವಿಚಾರಧಾರೆಗಳನ್ನು ನಾವು ನೋಡ್ತಾ ಇರ್ತೇವೆ, ಭಾಳ ವರ್ಷದಿಂದ ಕೇಳ್ಕೊಂಡು ಬಂದಿದ್ದೇವೆ. ಒಂದು ಕಮ್ಯುನಿಸಮ್, ಇನ್ನೊಂದು ಕ್ಯಾಪಿಟಲಿಸಮ್. ಕಮ್ಯುನಿಸಮಲ್ಲಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅನ್ನುವಂಥದ್ದು ಮಾರ್ಕ್ಸ್ನ ಥಿಯರಿ. ಎಲ್ಲರಿಗೂ ಸಮನಾದಂಥ ಒಂದು ಆದಾಯಗಳಲ್ಲಿ, ಆಸ್ತಿಗಳಲ್ಲಿ ಹಂಚಿಕೆ ಆಗಬೇಕು, ಸಮಾನವಾದಂಥ ಒಂದು ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಅದು ಕಮ್ಯುನಿಸಮ್ನ ಥಿಯರಿ. ವಿಶೇಷವಾಗಿ ಮಾರ್ಕ್ಸಿಸಮ್ದು ರಷ್ಯಾ ಮತ್ತು ಚೈನಾದಲ್ಲಿ ಇದರ ಪ್ರಯೋಗ ಕೂಡ ಆಗಿದೆ. ಇನ್ನೊಂದು ಕಡೆ ಕ್ಯಾಪಿಟಲಿಸಮ್ ನೋಡಿದ್ದೆ ನಾವು, ವೆಸ್ಟರ್ನ್ ಕಂಟ್ರಿಯಲ್ಲಿ ಕ್ಯಾಪಿಟಲಿಸಮ್ ನೋಡಿದ್ದೀವಿ. ಅವರು ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ, ಅದು ವ್ಯಕ್ತಿ ಇರ್ಬೋದು, ಯಾರೇ ಇರ್ಬೋದು, ಅತಿ ಹೆಚ್ಚು ಉತ್ಪಾದನೆಯನ್ನು ಮಾಡಿದರೆ ದೇಶ, ರಾಷ್ಟ್ರ ಭಾಳ ಬಲಿಷ್ಠವಾಗಾದರೆ ಎಲ್ಲರಿಗೂ ಕೂಡ ಇದರಿಂದ ಲಾಭ ಆಗ್ತದೆ ಅನ್ನುವಂಥದ್ದು ಕ್ಯಾಪಿಟಲಿಸಮ್ನ ವಾದ. ಆದರೆ ನಾವೆಲ್ಲ ಇತಿಹಾಸವನ್ನು ತೆಗೆದು ನೋಡಿದಾಗ ಎರಡೂದರಲ್ಲೂ ನಾವು ಕೊರತೆಯನ್ನು ನೋಡ್ತೇವೆ. ಕಮ್ಯುನಿಸಮಲ್ಲಿ ಡಿಸ್ಟ್ರಿಬ್ಯೂಷನ್ಗೆ ಮಹತ್ವ ಕೊಟ್ಟಿದ್ದಾರೆ, ಪ್ರೊಡಕ್ಷನ್ಗೆ ಅಷ್ಟಾಗಿ ಮಹತ್ವ ಕೊಟ್ಟಿಲ್ಲ. ಹೀಗಾಗಿ ನೀವು ಪ್ರೊಡಕ್ಷನ್ನೇ ಮಾಡದಿದ್ರೆ ಏನು ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಸಾಧ್ಯ? ಹೀಗಾಗಿ ಸಂಪೂರ್ಣವಾಗಿ ಸಕ್ಸಸ್ ಆಗಲಿಲ್ಲ. ಕ್ಯಾಪಿಟಲಿಸಮಲ್ಲಿ ಪ್ರೊಡಕ್ಷನ್ಗೆ ಮಹತ್ವ ಕೊಟ್ಟಿದ್ದಾರೆ, ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಪಾಶ್ಚಿಮಾತ್ಯ ದೇಶದಲ್ಲಿ ಸಾಹುಕಾರಗಳು ಜಾಸ್ತಿ ಇದ್ದಾರೆ, ಆ ದೇಶದ ಆದಾಯ ಹೆಚ್ಚಿದೆ, ಆದರೆ ಅಲ್ಲಿನೂ ಕೂಡ ಬಡತನದ ರೇಖೆ ಇರುವಂಥ ಜನ ಇದ್ದಾರೆ, ಅವ್ರ ಮೇಲೆ ಎತ್ತಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಇವತ್ತು ನಾವೇನು ನಮ್ಮ ಇಂಡಿಯನ್ ಎಕಾನಮಿ ಏನಿದೆ, ನಮ್ಮ ಬೇಸಿಕ್ ಇಂಡಿಯನ್ ಎಕಾನಮಿ ಏನಿದೆ, ಅದು ಕಾಯಕ ಮತ್ತು ದಾಸೋಹ ಅನ್ನೋದು ಅರ್ಥ ಏನು ಅಂತಂದರೆ, ನಾವು ಇವತ್ತು ಉತ್ಪಾದನೆಗೂ ಕೂಡ ಮಹತ್ವ ಕೊಡ್ತೇವೆ, ಅದಕ್ಕೆ ತಕ್ಕಾಗೆ ಕಾಯಕಕ್ಕೂ ಮಹತ್ವ ಕೊಡ್ತೇವೆ, ಮತ್ತು ಬಂದಂಥ ಉತ್ಪಾದನೆಯನ್ನು ಇಲ್ಲದವ್ರಿಗೆ ಹಂಚಿಕೊಳ್ಳೋ ಮುಖಾಂತರ ದಾಸೋಹವನ್ನು ಕೂಡ ಮಾಡ್ತೇವೆ. ಇದು ಕಾಯಕ ಮತ್ತು ದಾಸೋಹ. ಆದರೆ ಈ ಬಜೆಟಲ್ಲಿ ನೋಡಿದಾಗ ಇವತ್ತು ಕಾಯಕ ಎಷ್ಟು ನಿರ್ಮಾಣ ಆಗಬೇಕೋ ಅಷ್ಟು ಆಗ್ತಾ ಇಲ್ಲ. ಎಕನಾಮಿಕ್ ಸರ್ವಿಸಸ್ಗೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹೆಚ್ಚಾಗಬೇಕು, ಇವತ್ತು ಅದು ಆಗದೇ ಇರೋದನ್ನು ನಾವು ನೋಡಿದ್ದೇವೆ. ಹೀಗಾಗಿ ನಾವು ಇವತ್ತು ಎರಡನ್ನೂ ಕೂಡ ತೆಗೆದುಕೊಂಡು ಹೋಗುವುದರಲ್ಲಿ ನಾವು ಯಶಸ್ವಿ ಆಗದಿದ್ದರೆ ನಾವು ಎರಡನ್ನೂ ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಕಾಯಕ ದಾಸೋಹದ ಸರಿಯಾದ ಅರ್ಥ ಈ ಬಜೆಟಲ್ಲಿ ಮೂಡಲಿಲ್ಲ ಅನ್ನುವಂಥದ್ದು ನನ್ನ ಭಾಗ. ಎರಡನೇದಾಗಿ, ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಫುಡ್ ಸೆಕ್ಯೂರಿಟಿ, ಹೆಲ್ತ್ ಕೇರ್, ಎಜುಕೇಷನ್, ಎಂಪ್ಲಾಯ್ಮೆಂಟ್, ಹೌಸಿಂಗ್, ಇದರ ಬಗ್ಗೆ ಹಿಂದಿನ ಕೇಂದ್ರ ಸರ್ಕಾರ ಮಹತ್ವ ಕೊಟ್ಟಿತ್ತು ಅನ್ನುವಂಥ ಮಾತನ್ನು ಕೂಡ ಆಡಿದ್ದಾರೆ. ಇವತ್ತಿಗೂ ಕೂಡ ಇವತ್ತು ಕೇಂದ್ರದಲ್ಲಿರುವಂಥ NDA ಸರ್ಕಾರ, ಮೋದಿಯವರ ಸರ್ಕಾರ ಫುಡ್ ಸೆಕ್ಯೂರಿಟಿಗೆ ಅಷ್ಟೇ ಮಹತ್ವವನ್ನು ಕೊಟ್ಟಿದೆ. ಇವತ್ತು ದೇಶದಲ್ಲಿ ರೇಷನ್ ಇರುವಂಥದ್ದು ಇವತ್ತೇನು ಹೊಸದೇನಲ್ಲ. ಸ್ವತಂತ್ರ ಪೂರ್ವದಿಂದಲೂ ಕೂಡ ರೇಷನ್ ಅಕ್ಕಿ ಕೊಡದಿದ್ರು ಕೂಡ ಸಂದರ್ಭಿಕವಾಗಿ ಗೋಧಿ, ಸಕ್ಕರೆ ಯಾವಾಗ ಏನು ಕೊರತೆ ಇದೆ ಕೊಟ್ಕೊಂಡು ಬಂದಿದ್ರು. ಕೆರೋಸಿನ್ ಕೊಡ್ತಿದ್ರು, ಮನೆಯವರು ಕೆರೋಸಿನ್ ಕೊಡ್ತಿದ್ರು, ಗೋಧಿ ಕೊಡ್ತಿದ್ರು, ಸಕ್ಕರೆ ಕೊಡ್ತಿದ್ರು. ರೇಷನ್ ಅಂಗಡಿಗಳು ಸ್ವತಂತ್ರ ಪೂರ್ವದಿಂದಲೂ ಕೂಡ ಇದ್ದಾವೆ. ಇದು ಪ್ರಾರಂಭ ಆಗಿದ್ದು ಗ್ರೇಟ್ ಬ್ರಿಟನ್ನಲ್ಲಿ. ಕ್ವೀನ್ ಎಲಿಜಬೆತ್ ಇದ್ದಾಗ ಏನು ಜನ ದಂಗೆ ಇದ್ದರು, ಅವಾಗ ಒಂದು ಕಮಿಷನ್ ನೇಮಿಸಿದ್ರು ಇಬ್ಬರು ಪ್ರೊಫೆಸರ್ಸು ಸ್ಟಡಿ ಮಾಡಿ ಅವ್ರು ಏನು ಹೇಳಿದರು ಅಂದರೆ, ಒಂದು ಹೊತ್ತಿನ ಊಟವೂ ಕೂಡ ಇಲ್ದಿರುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಕ್ಷೋಭೆ ಉಂಟಾಗಿದೆ, ಜನರಲ್ಲಿ ಅರಾಜಕತೆ ಉಂಟಾಗಿದೆ. ಅದಕ್ಕೆ ನಾವು ಪ್ರೋಗ್ರಾಮ್ ಮಾಡಬೇಕಾದ್ರೆ ಮೊದಲು ಹೊಟ್ಟೆಗೆ ಕನಿಷ್ಠ
ಹೊಟ್ಟೆಗೆ ನಾವು ಊಟವನ್ನು ಕೊಡಬೇಕು, ಕನಿಷ್ಠ ಒಂದು ಹೊತ್ತಿನ ಊಟನಾದರೂ ಕೊಡಬೇಕು ಅನ್ನುವಂಥ ವಿಚಾರವನ್ನಿದ್ದಾಗ ಆವಾಗ ಇದು ಸಬ್ಸಿಡೈಸ್ಡ್ ಫುಡ್ ಕೊಡುವಂಥ ಪ್ರೋಗ್ರಾಮ್ ಅವತ್ತಿನಿಂದ 19ನೇ ಶತಮಾನದಿಂದ ಪ್ರಾರಂಭ ಆಗಿದೆ. ನಮ್ಮ ಕಮ್ಯುನಿಸ್ಟ್ ಫ್ರೆಂಡ್ಸ್ ಕೂಡ ಇದನ್ನೇ ಹೇಳ್ತಾರೆ. ಅವರೇನು ಹೇಳ್ತಾರೆ? ವೆನ್ ದೆರ್ ಈಸ್ ನೋ ಫೈರ್ ಇನ್ ದ ಓವನ್, ಫೈರ್ ಇನ್ ದ ಬೆಲಿ, ರೆವಲ್ಯೂಷನ್ ಸ್ಟಾರ್ಟ್ಸ್. ವೆನ್ ದೆರ್ ಈಸ್ ನೋ ಫೈರ್ ಇನ್ ದ ಓವನ್, ಫೈರ್ ಇನ್ ದ ಬೆಲಿ, ರೆವಲ್ಯೂಷನ್ ಸ್ಟಾರ್ಟ್ಸ್ ಅಂತ. ಆ ಹಿನ್ನೆಲೆಯಲ್ಲಿ ಅವತ್ತಿಂದ ಪ್ರಾರಂಭ ಆಗಿರುವಂಥದ್ದು ನಮ್ಮ ದೇಶದಲ್ಲೂ ಕೂಡ ಅಳವಡಿಸ್ಕೊಂಡು ಬಂದಿದೆ. ಮತ್ತು ಅದು ಮಾಡಿದ್ರಿಂದಲೇ ಇವತ್ತು ಬಡತನದ ಬೇಗುದಿಯಲ್ಲಿ ಬಳಲುವಂಥ ಜನ ಸ್ವಲ್ಪ ಮಟ್ಟಿಗಾದರೂ ಕೂಡ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ಮತ್ತು ಅದನ್ನು ತಡ್ಕೊಂಡು ಮುಂದೆ ಹೋಗುವಂಥ ಶಕ್ತಿ ಈ ಕಾರ್ಯಕ್ರಮದಿಂದ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇಲ್ಲದಿದ್ದರೆ ಭಾಳ ಕಷ್ಟ ಆಗ್ತಿತ್ತು. ಇವತ್ತು 5 kg ಮೊದಲೆಲ್ಲ ಅದನ್ನು ಕೊಡುವಾಗ ಚಾರ್ಜ್ ಮಾಡ್ತಿದ್ರು. ಆಮೇಲೆ ಕೇವಲ ಟ್ರಾನ್ಸ್ಪೋರ್ಟೇಷನ್ ಮತ್ತು ಸ್ಟೋರೇಜಿಗೆ ಮಾತ್ರ ₹3 ಕೇಂದ್ರ ಸರ್ಕಾರ ಚಾರ್ಜ್ ಮಾಡ್ತಾ ಇತ್ತು. ತಾವು ಫುಡ್ ಮಿನಿಸ್ಟರ್ ಇದ್ರಿ. ಆ ಟ್ರಾನ್ಸ್ಪೋರ್ಟೇಷನ್ ಇದನ್ನು ಈಗ ಸಂಪೂರ್ಣವಾಗಿ ತೆಗೆದುಹಾಕಿದ್ದಾರೆ. ಕೇಂದ್ರ ಸರ್ಕಾರವೇ ಸಂಪೂರ್ಣವಾಗಿ ಫ್ರೀ ಕೊಡುವಂಥ ವ್ಯವಸ್ಥೆ ಮಾಡಿದೆ. 5 kg ಅಕ್ಕಿಯನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಕೂಡ ಇದೆ. ಈ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ಕೂಡ ಆ ಟ್ರಾನ್ಸ್ಪೋರ್ಟೇಷನ್ನು ಮತ್ತು ಸ್ಟೋರೇಜ್ ₹3 ಅದನ್ನು ರಾಜ್ಯ ಸರ್ಕಾರವೇ ಭರಿಸ್ತದೆ, ನಾಟ್ ಟು ದಿ ಕನ್ಸ್ಯೂಮರ್ ಅಂತ ಹೇಳಿ ಆ ನಿರ್ಣಯವನ್ನು ಕೂಡ ಅವ್ರು ತೆಗೆದುಕೊಂಡರು. ಆದ್ದರಿಂದ ಕೇಂದ್ರ ಸರ್ಕಾರ ಇವತ್ತು ಏನಾದರೂ ಜನರಲ್ಲಿ 5 kg ಅಕ್ಕಿ ಸಿಗ್ತಾ ಇದ್ದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಅದನ್ನು ಭರಿಸ್ತಾ ಇದೆ. ಎರಡನೇದಾಗಿ ಮಾನ್ಯ ಸಭಾಧ್ಯಕ್ಷರೇ, ಹೆಲ್ತ್ ಕೇರು ಇವತ್ತು ಪ್ರಥಮ ಬಾರಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ NHRM ಬೇರೆ ಬೇರೆ ಯೋಜನೆಗಳಲ್ಲಿ ಸಾಕಷ್ಟು ಅನುದಾನವನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮು, ಸೆಂಟ್ರಲ್ ಸ್ಟೇಟ್ ಸ್ಪಾನ್ಸರ್ಡ್ ಸ್ಕೀಮು, 2 ಸೆಕ್ಟರಲ್ಲಿ ಇರುವಂಥ ಸ್ಕೀಮ್ಗಳು ಸಾಕಷ್ಟು ಇದ್ದಾವೆ. ಆದರೆ ವ್ಯಕ್ತಿಗತವಾಗಿರುವಂಥ ಹೆಲ್ತ್ ಕೇರ್ಗೆ ಹೆಲ್ತ್ ಸೆಕ್ಯೂರಿಟಿ ಕೊಟ್ಟಿರುವಂಥದ್ದು ಪ್ರಥಮ ಬಾರಿ ಆಯುಷ್ಮಾನ್ ಭಾರತದ ಯೋಜನೆ. 5 ಲಕ್ಷ ರೂಪಾಯಿವರೆಗೂ ಒಬ್ಬ ವ್ಯಕ್ತಿಗೆ ತನ್ನ ಹೆಲ್ತ್ ಕೇರಿಗೆ ಖರ್ಚಾಗುವಂಥ ವೆಚ್ಚವನ್ನು ಕೊಡುವಂಥದ್ದು ಪ್ರಥಮ ಬಾರಿ ಸ್ವತಂತ್ರ ನಂತರ ಯಾರಾದರೂ ಮಾಡಿದರೆ ಅದು ನರೇಂದ್ರ ಮೋದಿಜಿಯವರು ಮಾಡಿದರು. ನಮ್ಮ ರಾಜ್ಯದಲ್ಲಿ ಇವತ್ತು 1 ಕೋಟಿಗಿಂತ ಹೆಚ್ಚು ಹೆಲ್ತ್ ಕಾರ್ಡ್ ಇದೆ. 60 ಲಕ್ಷಕ್ಕಿಂತ ಹೆಚ್ಚು ಕುಟುಂಬಗಳು ಇದರ ಲಾಭವನ್ನು ಈಗಾಗಲೇ ಪಡ್ಕೊಂಡಿದೆ. ಈಗಾಗಲೇ ದೇ ಹ್ಯಾವ್ ಟೇಕನ್ ಅಡ್ವಾಂಟೇಜ್ ಆಫ್ ಆಯುಷ್ಮಾನ್ ಭಾರತ್. ತಾವು ಯೋಚನೆ ಮಾಡಿ, 60 ಲಕ್ಷ ಜನಕ್ಕೆ ಇವತ್ತು ಆರ್ಥಿಕ ನೆರವು ಇಲ್ಲದೆ ಇದ್ದರೆ ಅದು ರಾಜ್ಯ ಸರ್ಕಾರದ ಮೇಲೆ ಆಗಲಿ ಅಥವಾ ವ್ಯಕ್ತಿಗತ ಕುಟುಂಬದ ಮೇಲೆ ಎಷ್ಟು ದೊಡ್ಡ ಒಂದು ಹಣದ ಭಾರ ಆಗ್ತಿತ್ತು. ಆ ನೆರವಿಗೆ ಇವತ್ತು NDA ಸರ್ಕಾರ, ಮೋದಿಯವರ ಸರ್ಕಾರ ಆಯುಷ್ಮಾನ್ ಭಾರತ್ ಮುಖಾಂತರ ತಂದಿದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಎಜುಕೇಷನ್ನಲ್ಲೂ ಕೂಡ ಇವತ್ತು ಮೊದಲು ಸರ್ವ ಶಿಕ್ಷಣ ಅಭಿಯಾನದಲ್ಲಿ ಪ್ರಾಥಮಿಕ ಶಿಕ್ಷಣ ಇತ್ತು ಕೇಂದ್ರ ಸರ್ಕಾರದ್ದು. ಅದು 10 ವರ್ಷದ ಕಾರ್ಯಕ್ರಮ ಇತ್ತು. 2000ರಿಂದ 2010 ಇತ್ತು. ಅದನ್ನು 2 ವರ್ಷ ವಿಸ್ತರಣೆಯನ್ನು ಮಾಡಿ 2012ರವರೆಗೂ ಮಾಡಿದರು. ಕೆಲವನ್ನು 2014ರವರೆಗೂ ಮಾಡಿದರು. ಈಗ ಪ್ರೈಮರಿ ಬಿಟ್ಟು ಮಾಧ್ಯಮಿಕ ಶಿಕ್ಷಣ ಅದನ್ನು ಕೇಂದ್ರ ಸರ್ಕಾರದಿಂದ ಮಾಡುವಂಥ ಕೆಲಸವನ್ನು ಮಾಡಿದೆ. ಆದ್ದರಿಂದ ಆ ಕೆಲಸಗಳನ್ನು ಮುಂದುವರಿಸಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಲವಾರು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಹಣಕಾಸಿನ ವಿಚಾರಗಳನ್ನು ಮಾಡಿದ್ದಾರೆ, ಗ್ಯಾರಂಟಿಗಳ ವಿಚಾರಗಳನ್ನು ಮಾಡಿದ್ದಾರೆ. ನಾನು ಗ್ಯಾರಂಟಿಗಳಿಗೆ ಆಮೇಲೆ ಬರ್ತೀನಿ. ಇವತ್ತು ಮಾನ್ಯ ಸಭಾಧ್ಯಕ್ಷರೇ, ಹಣಕಾಸಿನ ವಿಚಾರದಲ್ಲಿ
ಅವರು ಹೇಳಿರುವಂಥದ್ದು ಈ ಕೇಂದ್ರ ಸರ್ಚಾರ್ಜನ್ನು ಮಾಡ್ತದೆ, ಸೆಸ್ಸನ್ನು ಮಾಡ್ತದೆ, ಅದರಲ್ಲಿ ನಮ್ಮ ಪಾಲಿಲ್ಲ, ಅದರಲ್ಲೂ ಪಾಲು ಕೊಡಬೇಕು ಅನ್ನುವಂಥದ್ದು. ಈ ಸರ್ಚಾರ್ಜು ಸೆಸ್ಸು ಇವತ್ತಿಂದ ಬಂದಿಲ್ಲ ಅಥವಾ ಕಳೆದ 10 ವರ್ಷದಿಂದ ಬಂದಿಲ್ಲ. ಸರ್ಚಾರ್ಜು ಸೆಸ್ಸು 1958ನಿಂದನೂ ಕೂಡ ಇದೆ. ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ. ರಾಜ್ಯ ಸರ್ಕಾರಗಳು ಕೂಡ ಸರ್ಚಾರ್ಜ್ ಸೆಸ್ಸನ್ನು ಹಾಕ್ಬೋದು, ಕೇಂದ್ರ ಕೂಡ ಹಾಕ್ಬೋದು. ಇವತ್ತು ಕೇಂದ್ರ ಹಲವಾರು ವಿಚಾರಗಳಲ್ಲಿ ಫಾಸ್ಟ್ ಮೂವಿಂಗ್ ಯಾವ ಕನ್ಸ್ಯೂಮರ್ ಇರ್ತದೆ ಅದರ ಮೇಲೆ ಸರ್ಚಾರ್ಜ್ ಸೆಸ್ಗಳನ್ನು ಹಾಕ್ತಾರೆ, ಆದಾಯಗಳನ್ನು ತಗೊಳ್ತಾರೆ. ರಾಜ್ಯ ಸರ್ಕಾರವು ಕೂಡ ಅದೇ ಥರ ತಗೊಳ್ತದೆ. ಉದಾಹರಣೆಗೆ ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಸೆಸ್ಸನ್ನು ಇಲ್ಲಿಯ ಬೆಂಗಳೂರಿನ ಜನರ ಮೇಲೆ ಪ್ರಾರಂಭ ಮಾಡಿದರು. ಬೆಂಗಳೂರಿನಲ್ಲಿ ಯಾವುದೇ ಪರ್ಮಿಷನ್ ತಗೋಬೇಕಾದ್ರೆ, ಪ್ಲ್ಯಾನ್ ಅಪ್ರೂವಲ್ ಮಾಡಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಇವತ್ತಿಗೂ ಕೂಡ ಇದೆ. ಅದು ಬೆಂಗಳೂರಿನ ಮೆಟ್ರೋಗೆ ಅದು ಕ್ಯಾಪಿಟಲ್ ಆಗಿ ಪರಿವರ್ತನೆ ಆಯಿತು. ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಸಲುವಾಗಿ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ ಸೆಸ್ಸನ್ನು ಬೆಂಗಳೂರು ಮೆಟ್ರೋ ಸಲುವಾಗಿ ಅದು ಕ್ಯಾಪಿಟಲ್ ಆಗಿ ಪರಿವರ್ತನೆ ಆಗಿದ್ದರಿಂದ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮೆಟ್ರೋವನ್ನು ಇಲ್ಲಿ ಮಾಡೋಕ್ಕೆ ಸಾಧ್ಯ ಆಗಿದೆ. ಕೇಂದ್ರದ ನೆರವು ಇದೆ, ರಾಜ್ಯದ ಪಾಲು ಕೂಡ ಇದೆ. ಹೀಗಾಗಿ ರಾಜ್ಯ ಸರ್ಕಾರವು ಕೂಡ ಸೆಸ್ ಆಗ್ತದೆ, ಬರೀ ಕೇಂದ್ರ ಸರ್ಕಾರ ಆಗ್ತದೆ ಅನ್ನುವಂಥದ್ದು ಸರಿಯಲ್ಲ. ಮತ್ತು ಕೇಂದ್ರ ಸರ್ಕಾರ ಕಳೆದ 6-7 ವರ್ಷದಿಂದ ಹೆಚ್ಚು ಮಾಡಿದೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೌದು, ಹೆಚ್ಚಾಗಿದೆ. ಎದರ ಮೇಲೆ ಹೆಚ್ಚಾಗಿದೆ? ಈ ಸಿನ್ ಗೂಡ್ಸ್ ಅಂತ ನಿನ್ನೆ ನಾನು ಮಾತಾಡುವಾಗ ಹೇಳಿದೆ. ಸಿನ್ ಗೂಡ್ಸ್ ಅದು ಟೊಬ್ಯಾಕೋ, ಸಿಗರೇಟ್ಸ್ ಮತ್ತು ಹೈ ವ್ಯಾಲ್ಯೂ ಕಾರ್ಸು, ಎಲೆಕ್ಟ್ರಾನಿಕ್ ಗೂಡ್ಸು, ಇದರ ಮೇಲೆಲ್ಲ ಸೆಸ್ ಹಾಕ್ತಾರೆ. ಯಾಕೆ ಹಾಕಿದ್ದಾರೆ ಸೆಸ್ಸು ಅಂತಂದರೆ GST ಕಾಂಪನ್ಸೇಷನನ್ನು ಕೊಡುವ ಸಲುವಾಗಿ ಸೆಸ್ ಹಾಕಿದ್ದಾರೆ. ಆ ಸರ್ಚಾರ್ಜ್ ಸೆಸ್ ಏನು ಹೆಚ್ಚಿಗೆ ಆಗಿದೆ, ಆ ಸೆಸ್ಸು ಕೇಂದ್ರ ಸರ್ಕಾರ ಇಟ್ಕೊಳ್ತಾ ಇಲ್ಲ. ಇವರು ಹೇಳ್ತಾರೆ ಎಲ್ಲ ಕೇಂದ್ರ ಇಟ್ಕೊಳ್ತದೆ, ರಾಜ್ಯಕ್ಕೆ ಸುಮಾರು 45,000 ಕೋಟಿ ಏನೋ ಬರಬೇಕು ಅದರಲ್ಲಿ ಸೆಸ್ಸಲ್ಲಿ. ಒಟ್ಟು 11 ಲಕ್ಷ ಕಲೆಕ್ಟ್ ಆಗಿದೆ. ಅದರಲ್ಲಿ ಸ್ಟೇಟ್ ಹ್ಯಾಸ್ ಸಫರ್ಡ್ ಅ ಲಾಸ್ ಆಫ್ 45,000 crores ಅಂತ ಇಲ್ಲಿ ಹೇಳ್ತಾರೆ. ಇದು ಸರಿಯಾದ ವ್ಯಾಖ್ಯಾನ ಅಲ್ಲ. ಯಾಕಂದರೆ ಇವತ್ತು GST ಕಾಂಪನ್ಸೇಷನ್ನು ಈ ಸೆಸ್ ಮುಖಾಂತರ ಬರ್ತಾ ಇದೆ, ರಾಜ್ಯಗಳಿಗೆ ಬರ್ತಾ ಇದೆ. ಇಲ್ಲಿವರೆಗೂ GST ಕಾಂಪನ್ಸೇಷನ್ನು 5 ವರ್ಷದಲ್ಲಿ ಇಲ್ಲಿವರೆಗೂ ಬಂದಿರುವಂಥದ್ದು 1,06,258 ರೂಪಾಯಿಗಳು. 1,06,228 ಕೋಟಿ ರೂಪಾಯಿಗಳು ಕಳೆದ 5 ವರ್ಷದಲ್ಲಿ GST ಕಾಂಪನ್ಸೇಷನ್ ಬಂದಿದೆ. ಇದು ಸರ್ಚಾರ್ಜ್ ಮತ್ತು ಸೆಸ್ಸಿಂದನೇ ಬಂದಿರೋದು, ನಮ್ಮ ರಾಜ್ಯಕ್ಕೆ ಬಂದಿರೋದು. 45,000 ಕೋಟಿ ಲಾಸ್ ಆಗೋ ಪ್ರಶ್ನೆಯಲ್ಲಿದೆ ಇದರಲ್ಲಿ.